ಎಸ್ಸೆಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿನ ದೇಗುಲಗಳು ಕೂಡ ಬಂದ್ ಮಾಡಲಾಗಿದೆ. ಶ್ರೀ ಹೊನ್ನಾದೇವಿ ಗಂಗಾದೇಶ್ವರ ದೇವಾಲಯವು ಕೂಡ ಬಂದ್ ಮಾಡಿದ್ದಾರೆ. ನೆಲಮಂಗಲದ ಸುಪ್ರಸಿದ್ಧ ಶಿವಗಂಗೆ ಕ್ಷೇತ್ರದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ, ಅದರದ್ದೇ ಆದಂತಹ ಒಂದು ಇತಿಹಾಸ ಇದೆ. ಇನ್ನು ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತೋ ಆ ಒಂದು ಸಮಯದಿಂದ ಇಲ್ಲಿ ದೇವಸ್ಥಾನಗಳು ಬಂದ್ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಮುಚ್ಚಲಿರುವಂತಹ ಶಿವಗಂಗೆ ದೇಗುಲ ಮತ್ತೆ ರಾತ್ರಿ 7:30ಕ್ಕೆ ದೇವಾಲಯದ ಬಾಗಿಲು ಓಪನ್ ಮಾಡಲಾಗುತ್ತೆ. ಅದಾದ ನಂತರ ಶುದ್ಧೀಕರಣ ಮಾಡಲಾಗುತ್ತೆ. ಅದಾದ ನಂತರ ವಿಶೇಷ ಪೂಜೆ ಕೈಂಕರ್ಯ ಎಲ್ಲವೂ ಕೂಡ ಮಾಡಲಾಗುತ್ತೆ. ಶಿವಗಂಗೆ ಕ್ಷೇತ್ರದ ದೇವಾಲಯ ಮಧ್ಯಾಹ್ನ 1 ಗಂಟೆಗೆ ಮುಚ್ಚುತ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ರಾತ್ರಿ 7ವರೆಗೆ ಈ ಒಂದು ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಇದನ್ನ ಲಾಕ್ ಮಾಡಿರ್ತಾರೆ. ಈಗಾಗಲೇ ಹಲವು ದೇವಸ್ಥಾನಗಳನ್ನು ಬಂದ್ ಮಾಡ್ತಿದ್ದಾರೆ. ಕೆಲವೊಂದು ಶಾಸ್ತ್ರಗಳು, ಕೆಲವೊಂದು ಪದ್ಧತಿಗಳಿದ್ದಾವೆ. ಆ ಒಂದು ಗ್ರಹಣ ಹಿಡಿಯುವಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಬಂದ್ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ದೇವಸ್ಥಾನಗಳನ್ನು ಈಗಾಗಲೇ ಬಂದ್ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಟೈಮಿಂಗ್ ಪ್ರಕಾರ ಇಲ್ಲಿ ಬಂದ್ ಮಾಡ್ತಾ ಇರುವಂಥದ್ದು. ಇನ್ನು ವಿಶೇಷವಾಗಿ ಗ್ರಹಣ ಆರಂಭ ಆಗೋದು 3 ಗಂಟೆ 14 ನಿಮಿಷದಿಂದ. ಅದಾದ ನಂತರ ಸಂಜೆ ಹೊತ್ತಿಗೂ ಕೂಡ ಈ ಒಂದು ಗ್ರಹಣ ಬಿಡುತ್ತೆ. ಯಾವಾಗ ಗ್ರಹಣ ಬಿಡುತ್ತೋ ಆ ಒಂದು ಟೈಮಲ್ಲೇ ದೇವಸ್ಥಾನಗಳ ಬಾಗಿಲನ್ನು ಓಪನ್ ಮಾಡಿ ಅದಾದ ನಂತರ ಶುದ್ಧಿ ಕಾರ್ಯ ಮಾಡಿ ಅದಾದ ನಂತರ ಭಕ್ತರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಶಕ್ತಿ ದೇವತೆಗೂ ಕೂಡ ಗ್ರಹಣದ ಪ್ರಭಾವ ಬೀರ್ತಾ ಇದೆ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ತಟ್ಟಿದ ಪ್ರಭಾವ ಇದು. ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಇಲ್ಲಿ ಸಂಜೆ 6:45ರ ನಂತರ ದೇವಸ್ಥಾನದ ಶುದ್ಧೀಕರಣ ನಡೆಯುತ್ತೆ. ಶುದ್ಧೀಕರಣ ಬಳಿಕ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಗುತ್ತೆ. ಪೂಜೆ ಬಳಿಕ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಲಾಗ್ತಾ ಇದೆ. ದೇವಸ್ಥಾನದ ಮುಖ್ಯ ಅರ್ಚಕ ಪಂಡಿತ ಯಡಿಯೂರಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ದೇವಸ್ಥಾನಗಳನ್ನ ಬಂದ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೂ ಕೂಡ ಈ ಒಂದು ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಈಗ ಮಧ್ಯಾಹ್ನ 12 ಗಂಟೆಯಿಂದ ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಅವಕಾಶ ಇರೋದು ದರ್ಶನಕ್ಕೆ. ಅದಾದ ನಂತರ 12 ಗಂಟೆಯಿಂದ ಕ್ಲೋಸ್ ಮಾಡ್ತಾ ಇದ್ದಾರೆ. 12 ಗಂಟೆಯಿಂದ ಕ್ಲೋಸ್ ಮಾಡಿದ್ರೆ ಮತ್ತೆ ಗ್ರಹಣ ಬಿಟ್ಟ ನಂತರ ಅಂದರೆ 6:45ರ ನಂತರ ದೇವಸ್ಥಾನದ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತೆ. ಮೊದಲನೇದಾಗಿ ಬಾಕ್ಲಾಕಿರ್ತಾರಲ್ಲ ಅದೆಲ್ಲವೂ ಕೂಡ ಓಪನ್ ಮಾಡಿ ಶುದ್ಧೀಕರಣ ಮಾಡ್ತಾರೆ. ಅದಾದ ನಂತರ ವಿಶೇಷ ಪೂಜಾ ಕೈಂಕರ್ಯ ಮಾಡ್ತಾರೆ. ಅದಾದ ನಂತರ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪೂಜೆ ಬಳಿಕ ಸಾರ್ವಜನಿಕರಿಗೆ ದೇವಿ ದರ್ಶನದ ಅವಕಾಶ ಸಿಗುತ್ತೆ. ಅದಕ್ಕೂ ಮುನ್ನ ಬೆಳ್ಳಂಬೆಳಗ್ಗೆ ಈಗಾಗಲೇ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ದೇವಸ್ಥಾನದಲ್ಲೂ ಕೂಡ ಅತಿ ಹೆಚ್ಚಾಗಿ ಭಕ್ತಾದಿಗಳು ಬರುವಂಥದ್ದು. ಉತ್ತರ ಕರ್ನಾಟಕದ ಬಹಳ ಮಹತ್ವದ ಇತಿಹಾಸ ಹೊಂದಿರುವಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದು. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಗ್ರಹಣದ ಎಫೆಕ್ಟ್ ಆಗ್ತಾ ಇದೆ. ಸುಪ್ರಸಿದ್ಧ ಕಪಿಲೇಶ್ವರ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಕೂಡ ಬಂದ್ ಮಾಡ್ತಿದ್ದಾರೆ. ಬಿಲ್ವಪತ್ರೆಗಳಿಂದ ಸ್ವಯಂಭೂ ಶಿವಲಿಂಗ ಮೂರ್ತಿ ಮುಚ್ಚಲಾಗುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ದರ್ಶನ ಬಂದಿಲ್ಲ. ಗ್ರಹಣ ಬಿಟ್ಟ ಬಳಿಕವೇ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಆನಂತರ ಸಂಜೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತೆ. ಹೀಗೆ ಹಲವು ಪ್ರಸಿದ್ಧ ದೇವಸ್ಥಾನಗಳನ್ನ ಆ ಒಂದು ಸಮಯದ ಪ್ರಕಾರ ಬಂದ್ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಬೆಳಗ್ಗೆಯಿಂದನೇ ಬಂದ್ ಮಾಡ್ತಿದ್ದಾರೆ. 10 ಗಂಟೆಯ ನಂತರ ಇದೀಗ ಸುಪ್ರಸಿದ್ಧ ಕಪಿಲೇಶ್ವರ ದೇವಸ್ಥಾನದ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡ್ತಿದ್ದಾರೆ. ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಶಿವಲಿಂಗ ಮೂರ್ತಿ ಮುಚ್ಚಲಾಗುತ್ತೆ. ಅದಾದ ನಂತರ ಬೆಳಿಗ್ಗೆ 11 ಗಂಟೆಯಿಂದ ಇನ್ನೇನು ಕೆಲ ಹೊತ್ತು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಮಾತ್ರ ದೇವಸ್ಥಾನಕ್ಕೆ ಹೋಗಬಹುದು, ದರ್ಶನವನ್ನ ಪಡಿಬಹುದು. 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ 6:45ಕ್ಕೆ ಗ್ರಹಣ ಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು 7 ಗಂಟೆಯಿಂದ ಇಲ್ಲಿ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತೆ. ಹಿಮಾಲಯತು ಕೇದಾರಂ ದೃಶ್ಯಂ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಪಟೆನರಹ ಸಪ್ತ ಜನ್ಮ ಕೃತ ಪಾಪ ಸ್ಮರಣೋನಿಸಿ. ಈ ಥರ ನಮ್ಮ ಭಾರತದಲ್ಲಿ ಇರುವಂಥ 12 ಜ್ಯೋತಿರ್ಗಳನ್ನು ನಾವು ದಿನಾಲು ಪಠನೆ ಮಾಡಿದ್ರೆ ನಮ್ಮ ಕರ್ಮ ಪಾಪಗಳೆಲ್ಲ ಹೋಗ್ತಾವೆ ಅಂತೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಅದೇ ಥರ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳು ಮತ್ತು 4 ಚಾರಧಾಮಗಳನ್ನು
ದರ್ಶನ ಮಾಡಿ ಬಂದ ನಂತರ ನಮ್ಮ ಕಪಿಲೇಶ್ವರಿಗೆ ಬಂದು ಅವರು ಒಂದು ಅಭಿಷೇಕ ಮಾಡಿದ ನಂತರ ಅವರ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಒಂದು ಬ್ರಹ್ಮ ಪುರಾಣದಲ್ಲಿ ಬರೆದಿದೆ. ಈ ಕಪಿಲೇಶ್ವರ ಮಂದಿರ ಒಂದು ಬಹಳ ಪುರಾತನ ಮಂದಿರ, 5700 ವರ್ಷಗಳ ಹಿಂದಿನ ಪುರಾತನ ಮಂದಿರ. ಈ ಕಪಿಲೇಶ್ವರ ಮಂದಿರಕ್ಕೆ ಪರಶುರಾಮರು ಭೇಟಿ ಕೊಟ್ಟಿದ್ದಾರೆ. ಇವು ನೋಡ್ಬೋದು ನೀವು, 12 ವರ್ಷಕ್ಕೊಮ್ಮೆ ಸಿಂಹಸ್ಥ ಕುಂಭಮೇಳ ಆಗ್ತದೆ ತ್ರಂಬಕೇಶ್ವರದಲ್ಲಿ. ಅಲ್ಲಿ ಲಕ್ಷಾಂತರ ಸಾಧುಗಳು ಬರ್ತಾರೆ. ಅವರು ಪರಶುರಾಮರು ಯಾವ ಹಾದಿಯಲ್ಲಿ ಹೋಗಿದ್ರು ಅದೇ ಥರ ಅವರು ಹೋಗ್ತಾರೆ. ಯಾಕಂದ್ರೆ ಕ್ಷತ್ರಿಯರನ್ನ ಸಂಹಾರ ಮಾಡಿದ ನಂತರ ಪರಶುರಾಮರ ಕೊಡಲಿಗೆ ಅತ್ಯಂತ ರಕ್ತ ಕಲೆಯನ್ನು ತೊಳೆಯಲು ಅವರು ಇಡೀ ಪ್ರಪಂಚವನ್ನ ಒಂದು ಸಂಚಾರ ಮಾಡ್ತಾರೆ. ಅವಾಗ ಅವರು ಯಾವ ರೀತಿಯಲ್ಲಿ ಬಂದ್ರು ಅದೇ ತರ ಅವರು ಮಂಗಳೂರಿಗೆ ಹೋದ್ಮೇಲೆ ಸಮುದ್ರದಲ್ಲಿ ಅವ್ರ ಕೊಡಲಿನ ಬಿಸಾಕಿದಾಗ ಅವ್ರಾಗ ಅಲ್ಲಿ ಸಮುದ್ರ ರಕ್ತದ ಕಲೆ ಹೋಯ್ತು. ಆಮೇಲೆ ಅಲ್ಲೇ ಅವರು ಇದಾದ್ರು ಅಂತೇಳಿ ಆ ತರ ಇಲ್ಲಿ ಬಂದು 3 ದಿವಸ ಅವ್ರು ನೆಲೆಸ್ತಾರೆ. ಇನ್ನೊಂದು ಹೇಳಬೇಕು ಅಂದ್ರೆ ಕಪಿಲೇಶ್ವರ ಮಂದಿರ ಯಾಕೆ ಬಂತಪ್ಪ ಕಪಿಲೇಶ್ವರ ಹೆಸರಂದ್ರೆ, ಕಪಿಲನಾಥ ಮುನಿಗಳು ಸತಿ ಅನಸೂಯ ಅವರ ತಮ್ಮ ಸತಿ ಅನಸೂಯ ನಿಮಗೆಲ್ಲ ಗೊತ್ತು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಚಿಕ್ಕ ಮಕ್ಕಳಾಗಿ ಒಂದು ತನ್ನ ಹಾಲನ್ನು ಉಣಿಸಿದ ಮಹಾಮಾತೆ. ಆ ಮಹಾಮಾತೆಯ ತಮ್ಮನಾದ ಕಪಿಲೇಶ್ವರ